ಯತ್ನಾಳ್ ಅವ್ರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರ ಅದ್ರ ಬಗ್ಗೆ, ಏನ್ ಅನ್ಸುತ್ತೆ ನಿಮಗೆ? ಸರ್ ಮೇಡಮ್ನವ್ರೆ, ಹೈಕಮಾಂಡ್ ಮಾಡಿರೋದು ತಪ್ಪಿದೆ, ಮಾಡಿರೋದು ತಪ್ಪು. ಯಾಕೆ ಅಂತ ಹೇಳ್ತೀನಿ ನೋಡಿ. ಯತ್ನಾಳು ಏನು ಅಲಿಗೇಷನ್ ಮಾಡಿದ್ದಾನೆ, ಇವನು ಅವನ ಹೆಸರೇನು ವಿಜಯೇಂದ್ರ ಮತ್ತು ಯಡಿಯೂರಪ್ಪರ ಮೇಲೆ ಅಲಿಗೇಷನ್ ಮಾಡಿದ್ದಾನೆ. ಸತ್ಯ ಇದೆ ಅದು ಅಲಿಗೇಷನ್ನು. ಅವನು ಫೋರ್ಜರಿ ಸೈನ್ ಮಾಡಿರೋದು ಸರಿ ಇದೆ ತಾನೆ? ಯಡಿಯೂರಪ್ಪ ಫೋರ್ಜರಿ ಮಾಡಿದ್ದಾನೆ ಇಲ್ವಾ? ಅದನ್ನ ಹೇಳಿದ್ದಾನೆ ಅವನು ಯತ್ನಾಳು. ಅದರಲ್ಲಿ ತಪ್ಪೇನಿದೆ? ಇವನೇ ಮಾಡಿಸಿದ್ದಾನೆ ಅದನ್ನು, ಫೋರ್ಜರಿ ಇವನೇ ಮಾಡಿದ್ದಾನೆ. ಯಾರೋ ವಿಜಯೇಂದ್ರ ಫೋರ್ಜರಿ ಮಾಡಿದ್ದಾನೆ, ಅದನ್ನ ಹೇಳಿದ್ದಾನೆ ಅವನು ಯತ್ನಾಳು. ಏನು ತಪ್ಪಿದೆ ಅದರಲ್ಲಿ? ಅದನ್ನು ಪ್ರೂವ್ ಮಾಡಲಿ, ನಾನು ಫೋರ್ಜರಿ ಮಾಡಿಲ್ಲ ಅಂತ. ಕೇಸ್ ನಡೀತಾ ಇದೆಯಲ್ಲ, ಹೌದಲ್ಲ? ಯತ್ನಾಳಿಗೆ ಮಾಡಿರೋದು ಹೈಕಮಾಂಡು ತುಂಬ ತಪ್ಪು. ಯಾಕೆ ವಿಜಯೇಂದ್ರನ ಮೇಲೆ ಯಾಕೆ ನೀವು ಆಕ್ಷನ್ ತಗೊಂಡಿಲ್ಲ? ಯಾಕೆ ತಗೊಂಡಿಲ್ಲ? ನಿನ್ನೆ ಪಾಪ ಅವರು ಒಬ್ಬರು ನಡ್ಕೊಂಡ್ ಬರ್ತಾ ಇದ್ದಾರೆ. ನಿಮಗೆ ಜ್ಞಾನ ಇಲ್ವಾ? ಅವರು ಏನು ಅವನೇನ ಕರಪ್ಷನ್ ಮಾಡಿದಾನ? ಯತ್ನಾಳ್ ಏನನ್ನ ಕರಪ್ಷನ್ ಮಾಡಿದಾನ? ಕರಪ್ಷನ್ ಮಾಡಿದರೆ ನೀವು ಮಾಡಿ, ಏನು ತಪ್ಪಿಲ್ಲ. ಇದು ದೊಡ್ಡ ತಪ್ಪು ಅವ್ರು ಮಾಡಿರೋದು. ಹೈಕಮಾಂಡ್ ಒನ್ ಸೈಡೆಡ್ ಇದು. ಅವನು ಮಾಡಿರೋದು, ಅವನು ಹೇಳಿರೋದು ಕರೆಕ್ಟ್ ಆಗಿದೆ. ಆದ್ರಿಂದ ಅವ್ರಿಗೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಲ್ವಾ? ಅವನು ಸತ್ಯ ಹೇಳಿದ್ದಾನೆ. ಈ ಥರ ವಿಜಯೇಂದ್ರ ಹಿಂಗೆ ಮಾಡ್ತಾ ಇದ್ದಾನೆ, ಹಿಂಗೆ ಮಾಡಿದ್ರೆ ಪಾರ್ಟಿ ಉಳಿಯೋದಿಲ್ಲ, BJP ಉಳಿಯೋದಿಲ್ಲ, ಕರ್ನಾಟಕದಲ್ಲಿ ಉಳಿಯೋದಿಲ್ಲ. ಆದ್ದರಿಂದ ನೀವು ಚೇಂಜ್ ಮಾಡಿ, ಯಾರನ್ನ ಕೊಡಿ, ತಪ್ಪು ನಾನು ಬೇಡ ಅನ್ನಲ್ಲ, ಯಾರಿಗನ್ನ ಕೊಡಿ ಅಂತ ಹೇಳಿದ್ದಾನೆ ಅವನು. ಅದರಲ್ಲೇನಿದೆ ತಪ್ಪು? ಬೊಮ್ಮಾಯಿನೇ ಮಾಡಲಿ ಅಲ್ವಾ? ಬೆಲ್ಲದನ್ನ ಮಾಡಲಿ, ಯಾರಿಗಾರ ಬೇರೆಯವರು ಕೊಡಿ. ಇವನು ಈ ಥರ ಒಬ್ಬ ಫೋರ್ಜರಿ ಮಾಡಿರೋನ ನೀವು ರಾಷ್ಟ್ರಾಧ್ಯಕ್ಷ ಮಾಡಬೇಕಾದ್ರೆ ಅವನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಯತ್ನಾಳ್ ಹೇಳಿರೋದು ತಪ್ಪಿಲ್ಲ ಮೇಡಮ್, ತಪ್ಪಿಲ್ಲ. ಇವರೇ ಮಾಡಿರೋದು ತಪ್ಪದು. ಅವನು 2 ಸಲ ಡೆಲ್ಲಿಗೆ ಹೋಗಿ ಅಲ್ಲೆಲ್ಲ ವಿವರಣೆ ಕೊಟ್ಬಿಟ್ಟು ಬಂದಿದ್ದಾನೆ. ಹಿಂಗಾಗಿದೆ, ನಾವು 3 ಎಲೆಕ್ಷನ್ ಸೋತ್ವಿ, ಇವ್ರು ಏನು ಮಾಡಿದ್ರು ಅಂತ. ಅದರಲ್ಲಿ ತಪ್ಪೇನಿದೆ ಮೇಡಮ್? ಯತ್ನಾಳ್ ಇದರಲ್ಲಿ ಇಂಥ ತಪ್ಪಿದೆ. ಅವನು ಓಪನ್ ಆಗಿ ಹೇಳಿರೋದು ಅದು ಸರಿ ಇದೆ. ಒಳಗಡೆ ಮಾಡೋದಕ್ಕೆ ನಾವು ಓಪನ್ ಆಗಿ ಹೇಳಿದ್ದಾನೆ. ಹಾಗಾದ್ರೆ ಅವನಿಗೆ ಯಾಕೆ ಹಿಂದೂ ಹುಲಿ ಅಂತ ಯಾಕೆ ಸಿಟ್ಟಿದ್ದಾರೆ? ಸುಮ್ಮನೆ ಸಿಟ್ಟಿಟ್ಬಿಡ್ತಾರೆ. ಸಿದ್ದರಾಮಯ್ಯನಿಗೆ ಟಗರು ಅಂತಾರೆ. ಯಾಕೆ ಟಗರು ಅಂತಾರೆ? ದೇರ್ ಈಸ್ ಸಮಥಿಂಗ್, ಹೌದಲ್ವಾ? ಅವನು ಏನು ಅಂತಂದ್ರೆ ಅವ್ನು ನಾನ್ ಕರಪ್ಟೆಡ್. ಯಾರು? ಯತ್ನಾಳ್ ನಾನ್ ಕರಪ್ಟೆಡ್. ಅವನು ಅದಕ್ಕೆ ಧೈರ್ಯವಾಗಿ ಮಾತಾಡ್ತಾನೆ. ಯಾವಾಗ ನೈತಿಕತೆ ಇದೆ ನನ್ನ ಇದರಲ್ಲಿ, ಇವಾಗ ಯಡಿಯೂರಪ್ಪನಿಗೆ ಮತ್ತು ವಿಜಯೇಂದ್ರನಿಗೆ ನೈತಿಕತೆ ಇಲ್ಲ. ಯಾಕೆಂದ್ರೆ ಈಸ್ ಎ ಮೋಸ್ಟ್ ಕರಪ್ಷನಿಸ್ಟ್ ಅವರು. ಅದಕ್ಕೆ ನೈತಿಕತೆ ಇಲ್ಲ. ಇವನಿಗೆ ನೈತಿಕತೆ ಇದೆ, ಯಾರಿಗೆ? ಯತ್ನಾಳ್ಗೆ. ಯಾಕೆಂದರೆ ಅವ್ನು ನಾನ್ ಕರಪ್ಟೆಡ್. ಮಾತಾಡೋಕ್ಕೆ ಧೈರ್ಯ ಇದೆ. ಇವ್ರಿಗೆಲ್ಲಿದೆ ಧೈರ್ಯ? ಇಲ್ಲಿದೆ ಮೇಡಮ್. ಯಾವಾಗ ಯಾವನ ಚೆಕ್ನಲ್ಲಿ ಲಂಚ ತಗೊಂತಾನ ಮೇಡಮ್? ಯಾವನ? ಅದು ಯಾರು ಮಾಡಿರೋದು? ಇವರೇ ತಾನೇ ಮಾಡಿದ್ದು, ಯಡಿಯೂರಪ್ಪ ಇದರಲ್ಲಿ ಅಲ್ವಾ? ಅದನ್ನ ಹೇಳಿದ್ದಾನೆ ಪಾಪ. ಏನು ತಪ್ಪಿದೆ? ಮತ್ತು ನೀವು ಪಾರ್ಟಿನ ಮುಂದಕ್ಕೆ ತರ್ತಾ ಇಲ್ಲ, ಇಲ್ಲಿ ತರ್ತಾ ಇದ್ದೀರಿ ನೀವು ಪಾರ್ಟಿನ ಮುಂದಕ್ಕೆ. ಅದನ್ನ ಹೇಳಿದ್ದಾನೆ. ಅದರಲ್ಲಿ ಏನಿದೆ ತಪ್ಪು? ಪಾರ್ಟಿ ಮುಂದಕ್ಕೆ ಬರ್ತಾ ಇಲ್ಲ, ನಾವೆಲ್ಲ ಸೋಲ್ತಾ ಇದ್ದೀವಿ, ಹಿಂಗೆಲ್ಲ ಆಗಿದೆ, ಯಾರು ಅವನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹೈಕಮಾಂಡ್ ವಿಜಯೇಂದ್ರಗೂ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅದೇ ಅವರು ರೇಣುಕಾಚಾರ್ಯನಿಗೆ ಮತ್ತು ಇನ್ನೊಬ್ಬರಿಗೆ, ಯಾರು ರೇಣುಕಾಚಾರ್ಯ, ಇನ್ನೊಬ್ಬರಿಗೆ ಕಟ್ಟಾ ಸುಬ್ರಹ್ಮಣ್ಯ ಅವರಿಬ್ಬರು ಇವರಿಬ್ಬರು ಬೆಂಬಲಿಗರೆ. ಸೊ ಅವರಿಬ್ಬರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಒಂದು ಬ್ಯಾಲೆನ್ಸ್ ಮಾಡಿದ್ದಾರೆ. ಇವನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ವಾ? ಆದ್ದರಿಂದ ಏನೋ ಒಂದು ಇದಾಗಲಿ ಅಂತೇಳಿ ಮಾಡಿದ್ದಾರೆ. ಬಟ್ ಅದರಲ್ಲಿ ಆಕ್ಚುಲಾಗಿ ಮಾಡಬೇಕಾಗಿದ್ದು ರಮೇಶ್ ಜಾರಕಿಹೊಳಿಗೆ ಮಾಡಲಿ, ನೋಡೋಣ. ಎಸ್ ಟಿ ಸಮುದಾಯ ಎಲ್ಲ ಹೊರಟೋಗುತ್ತೆ, BJPಗೆ ಒಂದು ವೋಟ್ ಬರೋದಿಲ್ಲ ಅವಾಗ. ಎಸ್ ಟಿ ಸಮುದಾಯ ಅವ್ನು ಮಾಡಲಿ, ನೋಡೋಣ. ಧೈರ್ಯ ಇದ್ದರೆ ಮಾಡಲಿ, ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ನು ಹೇಳಿದ್ರು, ಸತ್ಯವಂತರಿಗೆ ಕಾಲ ಇಲ್ಲ ಅಂದ್ಬಿಟ್ಟಿದ್ದಾನೆ ಅವನು. ಯಾರು? ಯತ್ನಾಳ್. ಸತ್ಯವಂತರಿಗೆ ಕಾಲ ಇಲ್ಲ ಅಂತ. ಅದು ಸತ್ಯ ಇದೆ ಪಾಪ.
ನಾನು ಅವನು ಎತ್ತಾಳು ಒಳ್ಳೆಯವನು ಅಂತ ನಾನು ಹೇಳ್ತಾ ಇಲ್ಲ, ಅವನು ಮಾತಾಡಿ ಇದಕ್ಕೆಲ್ಲ ನಾನು ಅವನು ಹೇಳಿರೋದು ಸತ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ನು ಹೇಳಿರೋದು ಸತ್ಯ ಇದೆ. ಯಾವಾಗ ನೀವು ಇದನ್ನೆಲ್ಲ ಇಟ್ಕೊಂಡು ನಾವು ಜನಗಳ ಹತ್ರ ಹೋದರೆ ಸರಿ ಹೋಗೋದಿಲ್ಲ. ನೀವು ಯಾರಿಗನ್ನ ಕೊಡಿ ಬೇರೆಯವ್ರಿಗೆ, ಇವನಿಗೆ ಅದು ಇದಿಲ್ಲ. ಮತ್ತು ಇವಾಗ ಒಳಗಡೆ ಏನಾಗಿದೆ, ಅಶೋಕ್ಗೆ ಮತ್ತು ವಿಜಯೇಂದ್ರಗೆ ಅಷ್ಟಕ್ಕಷ್ಟೇ ಇದೆ, ಹೌದಾ? ನೀವೇ ಎಲ್ಲ ತೋರಿಸ್ತಾ ಇದ್ದೀರಾ, ಅಷ್ಟಕ್ಕಷ್ಟೇ ಇದೆ. ಅದಕ್ಕೆ ಯಾರನ್ನೂ ಒಬ್ಬ ಬೊಮ್ಮಾಯಿಗೆ ಕೊಡಲಿ, ಏನು ತೊಂದರೆ ಇಲ್ಲ. ಅವರು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ, ಒಂದು ಸ್ವಲ್ಪ ಇದರಲ್ಲಿ ಹೋಗ್ತಾರೆ. ಹೇಗಿದ್ರು ಲಿಂಗಾಯತ್ ಕಮ್ಯುನಿಟಿ ಕೊಟ್ಟರೆ ಒಳ್ಳೆಯದು ಅಲ್ವಾ? ಆ ಥರದ್ರಲ್ಲಿ ಹೋಗಿ ಎಲ್ಲರನ್ನೂ ಕೈನಲ್ಲಿ ಹಿಡ್ಕೊಬೇಕು. ಸುಮ್ಮನೆ ಏನೋ ಒಂದು ಇದರಲ್ಲಿ ಮಾಡಿದ್ರೆ ಆಗಲ್ಲ. ಆದ್ದರಿಂದ ಪಾರ್ಟಿ ಉಳಿಬೇಕಾದ್ರೆ ಸರಿಯಾಗಿರೋ ದಾರಿಯಲ್ಲಿ ಹೋಗ್ಬೇಕು, ಸರಿಯಾಗಿರೋ ದಾರಿಯಲ್ಲಿ. ಮತ್ತು ಅದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ದಕ್ಷಿಣ ಕಡೆಗೆ ತಲೆನೇ ಹಾಕಲ್ಲ. ಯಾಕೆಂದರೆ ಇದೆಲ್ಲ ಕಚ್ಚಡ ಎದ್ದೋಗ್ಬಿಟ್ಟಿದೆ ಅಂತ ಗೊತ್ತಾಯ್ತು ಅವ್ರಿಗೆ. ತಮಿಳ್ನಾಡು ಇಲ್ಲ, ಕರ್ನಾಟಕ ಇಲ್ಲ, ಕೇರಳ ಇಲ್ಲ, ಇನ್ನೊಂದು ಯಾವುದು ಪುದುಚೇರಿ, ಇದು ಗೋವಾ ಅಷ್ಟಕ್ಕಷ್ಟೇ, ಆಂಧ್ರ ಇಲ್ಲ, ತೆಲಂಗಾಣ ಇಲ್ಲ. ಅದಕ್ಕೆ ಅವರು ದಕ್ಷಿಣ ಕಡೆ ಆ ಕಡೆ ಅಷ್ಟೊಂದು ಗಮನ ಇರ್ತಲ್ಲ. ನಾವು ಉತ್ತರ ಪ್ರದೇಶ ನೋಡೋಣ ಅಂತಾರೆ ಅವರು. ಯಾಕೆಂದ್ರೆ ಇವೆಲ್ಲ ಸೇರಿಸಿದ್ರು ಉತ್ತರ ಪ್ರದೇಶಕ್ಕೆ ಈಕ್ವಲ್ ಆಗುತ್ತೆ. ಅದಕ್ಕೋಸ್ಕರ ಉತ್ತರ ಪ್ರದೇಶನೇ ಇಟ್ಕೊಂಡು, ಅದಕ್ಕೋಸ್ಕರ ಇದು ಯತ್ನಾಳವನ್ನು ಮಾಡಿರೋದು ಸರಿ ಇಲ್ಲ ಮೇಡಮ್. ಇದು ತಪ್ಪು ಮಾಡಿದ್ದಾರೆ ಅವರು, ಹೈಕಮಾಂಡ್ ಒನ್ ಸೈಡೆಡ್ ಹೋಗಿದ್ದಾರೆ. ಒನ್ ಸೈಡೆಡ್ ಹೋಗಬಾರ್ದಾಗಿತ್ತು, ಇಬ್ಬರಿಗೂ ಇದು ಮಾಡಬೇಕಾಯ್ತು. ಈ ಕಡೆ ಎತ್ತಾಳಿಗೂ ಮಾಡಿ ವಿಜಯೇಂದ್ರನ್ನು ತೆಗೆದಿದ್ದಿದ್ರೆ ಇಟ್ ಈಸ್ ವೆರಿ ಒಳ್ಳೇದಾಗ್ತಾಯಿತ್ತು. ಎಲೆಕ್ಷನ್ ಮಾಡಲಿ, ಇಲ್ಲದೆ ಎಲೆಕ್ಷನ್ ಮಾಡಿ ಇದಾಗಲಿ. ಇವಾಗ ಅವರು ರೆಬಲ್ ಆಗ್ತಾರಾ? ಇವ್ರಿಗೆ ಸೀಟ್ಸ್ ಹೋಗುತ್ತಾ? ಅರ್ಥ ಆಯ್ತಾ? ಅವ್ರಿಗೆ ಎಲ್ಲಿದೆ ಬಿ ಜೆ ಪಿಯವರಿಗೆ ಬೆಲ್ಟು ಎಲ್ಲಿದೆ? ನಾರ್ತಲ್ಲಿದೆ. ಯಾವುದು? ಉತ್ತರ ಕರ್ನಾಟಕದಲ್ಲೇ ಇರೋದು. ಲಿಂಗಾಯತ್ ಕಮ್ಯುನಿಟಿ ಅಲ್ಲಿದೆ. ಲಿಂಗಾಯತ್ ಕಮ್ಯುನಿಟಿ ಅಲ್ಲಿರೋದ್ರಿಂದ ಅಲ್ಲಿ ಬೆಲ್ಟ್ ಇದೆ ಅವ್ರಿಗೆ. ಅಲ್ಲೇ ಓದ್ಬಿಟ್ರೆ ಹೆಂಗೆ ಮಾಡೋದು ಅವ್ರಿಗೆ ಅಲ್ವಾ? ಆದ್ದರಿಂದ ಈ ಕಡೆ ಎಲ್ಲಿದೆ? ಸೌತಲ್ಲಿ ಎಲ್ಲಿದೆ? ಎಕ್ಸೆಪ್ಟ್ ಬ್ಯಾಂಗ್ಳೂರು ಅರ್ಧಕ್ಕೆ ಅರ್ಧ ಇದೆ. ಅರ್ಧ ಅವ್ರ ಕಡೆ ಇದೆ, ಅರ್ಧ ಈ ಕಡೆಗಿದೆ. ಇನ್ನು ಮಂಡ್ಯ, ಮೈಸೂರು ಎಲ್ಲಿದೆ ಬೆಲ್ಟ್ ಅವ್ರಿಗೆ? ಬೆಲ್ಟ್ ಇಲ್ಲ. ಅದು ಏನೋ ಅಂದರೆ JDS ಜೊತೆಲಿ ಹೋದರೆ ಸ್ವಲ್ಪ ಏನೋ ಪರವಾಗಿಲ್ಲ. ಇಲ್ಲದೆ ಎಲ್ಲಿದೆ ಅವ್ರಿಗೆ ಬೆಲ್ಟು? ಆದ್ದರಿಂದನೇ ಯಾವಾಗ ಸ್ವಂತ ಕಾಲ ಮೇಲೆ BJP ಬಂದಿದೆ? ಯಾವಾಗ ಬಂದಿದೆ ಹೇಳಿ? ನಾನು ಹೇಳೋದು ಯಾವಾಗ ಬಂದಿದೆ? ಎಲ್ಲ ಅವ್ರಿವ್ರನ್ನ ಕರ್ಕೊಂಡು ಎಳ್ಕೊಂಡು ಮಾಡ್ಕೊಂಡಿದೆ. 2 ಸಲ ಬಂದಾಗ್ಲೂ ಅಷ್ಟೇ. ಯಡಿಯೂರಪ್ಪ 2 ಸಲ ಬಂದಾಗ್ಲೂ ಅಷ್ಟೇ. ಆದ್ದರಿಂದ ಅವರು ಏನು ಮಾಡಬೇಕಾಗಿತ್ತು ಅಂದ್ರೆ ನಾರ್ತ್ ಕರ್ನಾಟಕದನ್ನ ಚೆನ್ನಾಗಿ ಹಿಡ್ಕೊಬೇಕು. ಅಲ್ಲಿ ಲಿಂಗಾಯತ್ ಕಮ್ಯುನಿಟಿ ಇದೆ. ಲಿಂಗಾಯತ್ ಕಮ್ಯುನಿಟಿ ಇವಾಗ ಎತ್ತಾಳ ಇದು ಮಾಡಿದರೆ ಯಾವ ನೋಟ್ ಆಗ್ತಾನೆ ಆ ಕಡೆ? ಅವ್ರಿಗೆ ತುಂಬ ಬಲ ಇದೆ ಅಲ್ಲಿ. ಎಲ್ಲಿ? ನಾರ್ತ್ ಕರ್ನಾಟಕ, ಅವರು ವಿಜಯಪುರದಲ್ಲಿ. ಯಾಕೆಂದರೆ ಲಿಂಗಾಯತ್ಸ್ ಇದ್ದಾರೆ, ಅಲ್ಲಿದ್ದಾರೆ. ಮತ್ತು ಅವ್ರಿಗೆ ಒಳ್ಳೆಯ ಹೆಸರಿದೆ. ನಾನು ಕರಪ್ಟೆಡ್ ಇದರಲ್ಲಿ ಅಲ್ಲ ಒಂದು ಸ್ವಲ್ಪ ಸೀಟ್ಸ್ ಹೋದರೆ ಹೆಂಗೆ ಬರುತ್ತೆ ಇವ್ರದ್ದು ಮೆಜಾರಿಟಿ? ಆದ್ದರಿಂದ ಸ್ವಲ್ಪ ಇದು ಮಾಡಿದ್ದು ಸರಿ ಇಲ್ಲ, ಒನ್ ಸೈಡೆಡ್ ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಯತ್ನಾಳ್ ಬಿಜೆಪಿ ಪಕ್ಷದಿಂದ 6 ವರ್ಷ ಕಾಲ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಇವಾಗ ಪ್ರತಿಯೊಂದು ಯಾತಕ್ಕೆ ಮಾಡಿದ್ರು ಅವ್ರಿಗೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದ್ರೆ ಭಾಳ ತಪ್ಪುಗಳು ಮಾಡಿದ್ದಾರೆ. ಆ ತಪ್ಪುಗಳನ್ನ ಇವರು ಸರಿ ಮಾಡ್ಕೊಳ್ಳೋಕ್ಕಾಗದೆ ಮಿಂಚು ಹೋಗಿದೆ. ಅದಕ್ಕೋಸ್ಕರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಹೈಕಮಾಂಡ್ರಿಗೆ ಗೊತ್ತಾಗಿ ಇವ್ರನ್ನ ಇದು ಮಾಡಿದ್ದಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಪಬ್ಲಿಕ್ ಏನು ಮಾಡೋಕ್ಕಾಗಲ್ಲ. ಅದು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದರೆ ಏನೂ ಆಗಲ್ಲ. ಅದು ಲಿಮಿಟ್ ಮೀರಿ ಮಾತಾಡೋದು, ಲಿಮಿಟ್ ಇಲ್ಲದೆ ನಡ್ಕೊಳ್ಳೋದು, ಜನಗಳಿಗೆ ಒಂದು ಕೀಳು ಭಾವನೆಯಿಂದ ಇರೋದ್ರಿಂದ ಅದು ಅವ್ರಿಗೆ ಬೇಜಾರಾಗಿ ಯತ್ನಾಳ್ಗೆ ಇದು ಮಾಡಿದ್ದಾರೆ. ಬೇಜಾರು ಅವ್ರ ಪರ್ಸ್ನಲ್ಗಳು ಏನೇನು ಇರ್ತವೆ ಅವೆಲ್ಲ ನಮಗೆ ಗೊತ್ತಿಲ್ಲ, ಅವ್ರ ಕತೆ ನಮಗೆ ಬೇಡ. ಜನಗಳಿಗೆ ಸೌಕರ್ಯ ಮಾಡಬೇಕು. ಏನು ಹೇಳಿದ್ದಾರೆ ಅಂದರೆ ವಿಜೇಂದ್ರ ಅವರು ಇದನ್ನ ಮಾಡಿಸಿದ್ದಾರೆ ಅನ್ನೋದು ಒಂದು ಮಾತು ಬರ್ತಾ ಇದೆ. ಇವಾಗ ವಿಜೇಂದ್ರ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನು? ಅಲ್ಲ, ನಾನೇ ಹೇಳ್ತೀನಿ, ಸುಮ್ಮನೆ ವಿಡಿಯೋ ಅವ್ರು ತಗೊಂಡೋಗ್ತಾರೆ ಎಲ್ಲ ಸುಳ್ಳು ಅಂತ ಅವೆಲ್ಲ ಮಾತಾಡಬಾರ್ದು. ನೀವೇನಕ್ಕೆ ಮಾಡ್ತಾ ಇದ್ದೀರಾ? ತೋರಿಸಿ ಪ್ರೂಫ್ ತೋರಿಸಿ. ನಾನು ಹೇಳ್ತೀನಿ ರೀ, ತೋರಿಸ್ರಿ, ಪ್ರೂಫ್ ತೋರಿಸಿ, ನಾನು ಒಪ್ಕೊತೀನಿ. ತೋರಿಸಿ ಮತ್ತೆ ಇನ್ನು ಹೇಳಿದ ಮೇಲೆ ತೋರಿಸ್ಬೇಕಪ್ಪ. ಮತ್ತೆ ಇನ್ನು ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ನನ್ನ ಸರಿ ಇಲ್ಲ ಮೇಡಮ್. ಸರಿಯಾಗಿ ಮಾತಾಡೋರು ಯಾರಿಗೂ ಒಳ್ಳೆಯವರಲ್ಲ. ನಾವು ಪ್ರಜೆಗಳೆಲ್ಲ ಅಂದ್ಬಿಡ್ತಾರೆ ಇವರು.
ಇಂಡಿಯಾ ಪ್ರಜೆಗಳೇ ಅಲ್ಲ ಅಂದ್ಬಿಡ್ತಾರೆ ಇವರು, ಅಂಥವ್ರು ಇವರು. ಯಾಕೆಂದರೆ ಅವರೇ ಬುದ್ಧಿವಂತರು, ನಾವಲ್ಲ. ನಾವು ಹಳ್ಳಿಯಿಂದ ಬಂದಿರೋ, ನಮ್ಗೇನು ಗೊತ್ತಾಗುತ್ತೆ ಪಾಪ. ಯಾಕೆ ಇದೆಲ್ಲ ಮಾತಾಡಬಾರ್ದು, ಏನು ನಡ್ಕೋಬಾರ್ದು, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಬಾರ್ದು. ನಿನ್ನ ವ್ಯಕ್ತಿತ್ವ ಸರಿಯಾಗಿದ್ದರೆ ನಿನ್ಗೆ ಯಾಕೆ ಇದು ಮಾಡ್ತಾರೆ ಹೇಳಿ? ನಿಮ್ಮ ವ್ಯಕ್ತಿತ್ವ ಸರಿಯಾಗಿದ್ದರೆ ಇವಾಗ ಎಷ್ಟು ಜನ ಇಲ್ಲ, ಅವ್ರನ್ನ ಯಾಕೆ ತೆಗ್ದಾಕಿಲ್ಲ, ನಿಮ್ಮನ್ನ ಯಾಕೆ ತೆಗ್ದಾಕಿದ್ರು? ನಿಮ್ಮಲ್ಲಿ ಭಾಳ ತಪ್ಪುಗಳಿವೆ, ಅದನ್ನು ನೀವು ಸರಿಪಡಿಸ್ಕೋಬೇಕು. ಅಲ್ಲಿವರೆಗೂ ಹೋಗಂಗೆ ಯಾಕೆ ಬಿಟ್ರಿ ನೀವು? ದಯವಿಟ್ಟು ಇವೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಜನಗಳಲ್ಲಿ ಹೊಂದಾಣಿಕೆಯಲ್ಲಿ ದೇಶಕ್ಕೋಸ್ಕರ ಜನಗಳಿಗೋಸ್ಕರ ಸೇವೆ ಮಾಡೋದು ಕಲ್ತ್ಕೊಳ್ಳಿ, ಅದು ಒಳ್ಳೆಯದಾಗುತ್ತೆ. ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರು ಒಂದಷ್ಟು ಟೈಮ್ಸ್, ಒಂದು ವಿಜೇಂದ್ರ ಅವ್ರ ಬಗ್ಗೆ ಕೂಡ ಮಾತಾಡಿದ್ರು. ಇದನ್ನ ವೈಯಕ್ತಿಕವಾಗಿ ತಗೊಂಡ್ರ ಅಂತ. ಅವೆಲ್ಲ ಸುಳ್ಳು ಮೇಡಮ್, ಅವೆಲ್ಲ ಇಲ್ಲ. ಅವೆಲ್ಲ ಹೇಳೋದೆಲ್ಲ ನಾನು ಒಪ್ಪಲ್ಲ. ವಿತ್ ಪ್ರೂಫ್ ಇದ್ದರೆ ಮಾತಾಡ್ಬೋದು. ಇವನ್ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಯಾವುದನ್ನ ಸಾಕ್ಷಿಗಳಿದ್ರೇ ಜಡ್ಜ್ ನಂಬೋದು. ಏಯ್ ಪಕ್ಕಕ್ಕೆ ಹೋಗು ನೀನು ಅಂತಂತಾರೆ. ಆ ಥರ ಇವರು ಪಕ್ಕಕ್ಕೆ ಕಳಿಸಿದ್ದಾರೆ ಅಷ್ಟೇ. ಏನನ್ಸುತ್ತೆ ಸರ್, ಸರಿ ಅಂತ ಅನ್ಸುತ್ತೆ? ಇವಾಗ 6 ವರ್ಷ ಒಬ್ಬ ಶಾಸಕರನ್ನ 6 ವರ್ಷಗಳ ಕಾಲ ಒಂದು ಪಕ್ಷದಿಂದ ಹೊರಗಡೆ ಇಡ್ತಾರೆ ಅಂದ್ರೆ, 6 ವರ್ಷಗಳು ಮಾಡಬೇಕು ಅಂದರೆ ಎಷ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ಅವ್ರು ತಿಳ್ಕೊಂಡೇ ಮಾಡಿರೋದು. ಸುಮ್ಮನೆ ಮಾಡ್ತಾರಾ? ಏನೂ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಬಿಟ್ಬಿಟ್ಟು ಕರ್ತವ್ಯನಿಷ್ಠವಾಗಿದ್ದರೆ ಯಾರು ಏನು ತೊಂದರೆ ಆಗಲ್ಲ. ಇವರು ಏನು ಅಧಿಕಾರ ಇದೆ ಅಂತ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗಿ ಸಿಕ್ಲಾಗಿಸ್ಕೊಳ್ತಾರೆ ಅಷ್ಟೇ. ಅದು ತಪ್ಪು, ಭಾಳ ತಪ್ಪು. ಅದು ಮಾಡಿರೋದು ಕರೆಕ್ಟಾಗಿದೆ. ಯತ್ನಾಳ್ ಅವ್ರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಸ್ವಾಗತಾರ್ಹ. ಯಾಕೆ ಅಂದ್ರೆ ಪಕ್ಷಕ್ಕೆ ಅತ್ಯಂತ 100ಕ್ಕೆ 200% ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ. ಕಳೆದ 1 ವರ್ಷದಿಂದನೂ ಕೇಂದ್ರ ಏನ್ ಕಮಿಟಿ ಇದೆ, ಬಿಜೆಪಿಯ ಕೇಂದ್ರ ಕಮಿಟಿಯವರು ಬೇಕಾದಷ್ಟು ಸತಿ ಅವ್ರನ್ನ ಕರೆಸಿ ಮಾಡಿ ವೈಯಕ್ತಿಕವಾಗಿ ತಿಳಿ ಹೇಳಿ ಎಲ್ಲಾ ಮಾಡಿದ್ರು ಸಹ ಅದೇ ಹಳೆ ಚಾಳಿನೇ ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಎಷ್ಟು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಬಹಳ ನಯ ವಿನಯವಾಗಿ ಅವ್ರು ಹೇಳಿದ್ದಾರೆ, ಇವೆಲ್ಲ ಮಾಡಬೇಡಿ, ನಾವು ಸರಿ ಮಾಡ್ತೀವಿ, ಏನ್ ಮಾಡ್ತೀವಿ. ಅವ್ರನ್ನೂ ಕೂರಿಸ್ಕೊಂಡಿದ್ದಾರೆ, ಇವ್ರನ್ನೂ ಕೂರಿಸಿದ್ದಾರೆ, ಇಬ್ಬರು ಸಮಾಧಾನ ಮಾಡಿದ್ದಾರೆ. ಎಲ್ಲ ಹೂ ಅನ್ನೋದು ಇಲ್ಲಿ ಬಂದು ಮಾಮೂಲಿ. ಅವ್ರನ್ನ ಇವ್ರು ಟೀಕೆ ಮಾಡೋದು, ಇವ್ರು ಅವ್ರನ್ನ ಟೀಕೆ ಮಾಡೋದು. ಇದರಿಂದ ಏನಾಗಿದೆ ಅಂದ್ರೆ ದೊಡ್ಡವ್ರಿಗೇನು ಇದಾಗಿಲ್ಲ, ಇದಿಲ್ಲ, ಅನಾಹುತ ಏನೂ ಆಗಿಲ್ಲ. ಪಕ್ಷದಲ್ಲಿ ದುಡಿತಾ ಇದ್ದಲ್ಲ ಕಾರ್ಯಕರ್ತರು, ನಮ್ಮಂತವ್ರು ಕೆಳಮಟ್ಟದವರು, ಅವ್ರಿಗೆ ಅತ್ಯಂತ ನೋವಾಗಿರುವಂತ ಸಂಗತಿ ಇದು. ಅವ್ರನ್ನ ಯಾವ ರೀತಿ ನೀವು ಕಾಪಾಡ್ತೀರಿ? ನೀವು ಈ ತರ ನೀವೇ ಮೇಲ್ಮಟ್ಟದ ಜನಗಳು ನೀವುಗಳೆಲ್ಲ ಬಿಜೆಪಿನಲ್ಲಿ ಈ ತರ ಕಚ್ಚಾಡಿದ್ರೆ ಆ ಸಂದೇಶ ಕೆಳಮಟ್ಟದವ್ರಿಗೆ ಏನು ಹೋಗ್ತದೆ? ಅಲ್ಲಿ ದುಡಿಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅನ್ನೋದು ಒಂದು ಜಿಜ್ಞಾಸೆ ಉಂಟಾಗ್ತದೆ ಪಕ್ಷದ ಕಾರ್ಯಕರ್ತರಲ್ಲಿ. ನಾವು ಇರಬಾರ್ದು ಇಲ್ಲಿ ಅನ್ನುವಂತ ಒಂದು ಮನಸ್ಥಿತಿ ಉಂಟಾಗ್ತದೆ ಕಾರ್ಯಕರ್ತರಲ್ಲಿ. ಆ ಮನಸ್ಥಿತಿಯನ್ನ ಈಗ ಏನು ಯತ್ನಾಳ್ ಅವರು ತಂದಿದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರದವರು, ಕೇಂದ್ರ ಕಮಿಟಿಯವರು, ಬಿಜೆಪಿಯ ಕೇಂದ್ರ ಕಮಿಟಿಯವರು ಮಾಡಿರೋದು ಸೂಕ್ತವಾಗಿದೆ. ಇದು ಮೊದ್ಲೇ ಮಾಡ್ಬೇಕಾಯ್ತು, ಇದು ಲೇಟಾಗಿ ಮಾಡಿದ್ದಾರೆ. ಮನಸ್ಸು ಆಘಾತ ಆಗ್ಬಿಟ್ಟಿದೆ ಬಹಳ ಜನಕ್ಕೆ. ಆ ಆಘಾತ ಕಡಿಮೆ ಆಗ್ತಿತ್ತು ಮುಂಚೆನೆ ಮಾಡಿದ್ರೆ. ಯಾಕೆಂದ್ರೆ ಅವ್ರಿಗೆ ಬೇಕಾದಷ್ಟತಿ ಹೇಳಿದ್ದಾರೆ, ಸರಿ ಇಲ್ಲ, ಸರಿ ಹೊಂದ್ಕೊಂಡು ಹೋಗಿ ಅಂತ. ಅಲ್ಲಿ ಆಯ್ತು ಅಂತ ಬರೋದು, ಇಲ್ಲಿ ಮಾಮೂಲಿ. ಇಲ್ಲಿ ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು, ಆ ರೀತಿ ಹೇಳ್ಕೊಂಡು ಒಬ್ರ ಮೇಲೆ ಒಬ್ರು ಅವರು ನ್ಯಾಯವಾಗಿ ಪಕ್ಷನ ಹಾಳು ಮಾಡ್ಬಿಟ್ರು ಮೇಡಮ್. ಪಕ್ಷನೇ ಹಾಳು ಮಾಡ್ಬಿಟ್ರು. ಬಹಳ ಕಷ್ಟ ಇದೆ ಚೇತರಿಸ್ಕೊಳ್ಳೋದು. ಕರ್ನಾಟಕದಲ್ಲಿ ಬಿಜೆಪಿ ಅಷ್ಟು ಸುಲಭ ಅಲ್ಲ ಚೇತರಿಸ್ಕೊಳ್ಳೋದು, ಬಹಳ ಕಷ್ಟ ಇದೆ. ಮೊದ್ಲಿಂದನೇ ಇವರು ಪಕ್ಷನ ಕಟ್ಟಬೇಕು. ಯಾಕಂದ್ರೆ ಇವಾಗ ಡ್ಯಾಮೇಜ್ ಮಾಡ್ಬಿಟ್ರು, ಕೆಳ ಹಂತದಲ್ಲಿ ಡ್ಯಾಮೇಜ್ ಆಗೋಗಿದೆ. ಅದನ್ನ ಸರಿಪಡಿಸ್ಬೇಕಾದ್ರೆ ಇವರು ತುಂಬಾ ನೀರು ಕುಡಿಬೇಕು. 7 ಕೆರೆ ನೀರು ಅಂತಾರಲ್ಲ, ಅದು ಕುಡಿಬೇಕು. ಯಾಕೆಂದ್ರೆ ಈಗಲೂ ಸಹ ನಮ್ಮ ಕರ್ನಾಟಕದ ಬಿಜೆಪಿನಲ್ಲಿ ಒಳ ಬೇಗುದಿ ಇದೆ, ಇನ್ನ ಇದೆ. ಅದು ಯಾವಾಗ ಸ್ಫೋಟಗೊಳ್ತದೆ ಗೊತ್ತಿಲ್ಲ. ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಅವನ್ ಕಾಲ ಎಳೆಯೋದು, ಅವನ್ ಕಾಲ ಎಳೆಯೋದು, ಒಬ್ರಿಗೊಬ್ರಿಗೆ ಈ ರೀತಿ ವೈಷಮ್ಯ ಇದೆ. ಅದನ್ನ ದಯವಿಟ್ಟು ಆ ಮೇಲ್ ಇದು ಟಾಪ್ ಲೆವೆಲ್ ಲೀಡರ್ಸ್ ಏನಿದ್ದಾರೆ ಅದು ಬಿಟ್ಟು ಎಲ್ರು ಒಂದಾಗ ಹೋದ್ರು ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿ ಉಳಿಗಾಲ ಇದೆ ಹೊರತು ಖಂಡಿತ ಇದರಲ್ಲಿ ಉಳಿಗಾಯ ಇಲ್ಲ. ಮೇಲ್ಮಟ್ಟದ ಏನು ಇದಾರೆ ಲೀಡರ್ಸ್ಗಳು, ಅವರು ಎಲ್ರು ಒಂದಾಗ್ಬೇಕು. ನಾ ಹೇಳೋದು ಈಗಿರೋರ್ಲು ಅಸಮಾಧಾನಗಳಿದೆ, ಅದೇನ್ ಸುಲಭ ಅಲ್ಲ. ಈಗಲೂ ಏನ್ ಬಹಳ ಯತ್ನಾಳ್ನ ಉಚ್ಚಾಟನೆ ಮಾಡ್ಬಿಟ್ಟಿದ್ವಿ, ಎಲ್ಲಾ ಸರಿ ಹೋಗೋಯ್ತು, ನಮ್ ಪಕ್ಷ ಸ್ವಚ್ಛ ಆಗೋಯ್ತು. ನೋ, ನಥಿಂಗ್. ಈಗಲೂ ಕರ್ನಾಟಕದ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಇನ್ನ ಇದೆ. ಅದು ಸರಿ ಮಾಡ್ಬೇಕಾದಂತದ್ದು ಮೇಯ್ನು
ನಮ್ಮ ಕೇಂದ್ರದ ಒಂದು ಕಮಿಟಿಯವರು ಆಗುವ ಇಲ್ಲಿ ಕಮಿಟಿಯವರು ಇದಾರಲ್ಲ, ರಾಜ್ಯದ ಏನು ಕಾರ್ಯಕಾರಿ ಸಮಿತಿಯವರು, ಅವರೂ ಸಹ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ರಾಜ್ಯ ಮಟ್ಟದಲ್ಲಿ ಮೊದಲು ಏನು ಒಳ್ಳೆ ಹೆಸರಿತ್ತು ಅದನ್ನು ತರಬೇಕಾಗ್ತದೆ. ಎಲ್ಲ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವನು ಹೀಗೆ ಅವನು ಹಾಗೆ ಅಂತ ಒಬ್ರಿಗೊಬ್ರ ಮೇಲೆ ಕೆಸರಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನಮ್ಮ ಬಿಜೆಪಿಗೆ ಉಳುಗಾಲೆ ಆಗೋದಿಲ್ಲ. ಅದು ನಮ್ಮ ಬಿಜೆಪಿನ ಉಳಿಸ್ಬೇಕಾದ್ರೆ ಮೇಲ್ಮಟ್ಟದ ಒಂದು ಕಾರ್ಯಕಾರಿ ಸಮಿತಿ, ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಮುಂದೆ ಇದಕ್ಕೆ ಭವಿಷ್ಯ ಸಿಗ್ಬೇಕಾದ್ರೆ ಹೊಂದಾಣಿಕೆ. ಒಬ್ರಿಗೊಬ್ರ ಮೇಲೆ ಯಾರೋ ಸಹ ಅಪಾದನೆಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಳಾಗ್ಬಿಡ್ತದೆ. ನಮ್ಮ ಪಕ್ಷಕ್ಕೆ ಅನ್ಯಾಯವಾಗಿ ಆಘಾತ ಉಂಟಾಗ್ಬಿಟ್ಟಿದೆ ಈಗಾಗಲೇ. ಆ ಆಘಾತ ಸರಿಪಡಿಸ್ಬೇಕಾದ್ರೆ ಒಂದು ಕೇಂದ್ರ ಮಟ್ಟ, ಒಂದು ರಾಜ್ಯ ಮಟ್ಟದಲ್ಲಿ ಇರುವಂತಹ ಕಾರ್ಯಕಾರಿ ಸಮಿತಿಯವರು ಏನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಹೋಗ್ಬೇಕಾಗ್ತದೆ. ಅವರು ಮಾದರಿಯಾಗಿದ್ರೆ ಕಾರ್ಯಕರ್ತರು ಮಾದರಿಯಾಗಿ ಕೆಲಸ ಮಾಡ್ತಾರೆ. ಅವರೇ ಸರಿ ಇಲ್ಲದೆ ಇದ್ರೆ ಕಾರ್ಯಕರ್ತರು ಅನ್ಯಾಯವಾಗಿ ಬಲಿಪಶುಗಳಾಗ್ತಾರೆ. ಅದರಿಂದ ಈ ಕರ್ನಾಟಕ ರಾಜ್ಯದ ಏನು ಬಿಜೆಪಿ ಏನಿದೆ ಶಕ್ತಿ ಪಡ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋದ್ರಿಂದ ಮಾತ್ರ ಸಾಧ್ಯ. ಮುಂದೆ ಇವರೇನು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇವರು ಖಂಡಿತ ಯಾರು ಓಟ್ ಹಾಕಲ್ಲ. ಹೇಳ್ತೀನಲ್ಲ, ಇವ್ರು ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಇವಾಗ ಏನ್ ಬಂದಿದ್ದಾರೆ ಅದ್ರಲ್ಲಿ ಅರ್ಧ ಪಾತಾಳಕ್ಕೆ ಹೊರಟೋಗ್ಬಿಡ್ತಾರೆ. ಯಾಕೆಂದ್ರೆ ಈಗಾಗಲೇ ಅವ್ರು ಕಾಂಗ್ರೆಸ್ನವರು ಬಹಳ ಒಂದು ವ್ಯವಸ್ಥಿತವಾಗಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾರೆ. ಅವರೆಲ್ಲ ಅಪಾದನೆಗಳಿದೆ, ಇಲ್ಲ ಅಂತಲ್ಲ. ಆದ್ರೆ ಇವರಷ್ಟು ಕಚ್ಚಾಡ್ಕೊಂಡು ಒಬ್ರ ಮೇಲೆ ಒಬ್ರು ಅಪಾದನೆಗಳನ್ನ ಮಾಡ್ತಾ ಕೂತ್ಕೊಂಡಿಲ್ಲ. ಅವರು ಬಹಳ ಹೊಂದಾಣಿಕೆಯಿಂದ ರಾಜ್ಯಭಾರವನ್ನು ನಡೀತಾ ಇದ್ದಾರೆ. ಆದ್ರೆ ಇಲ್ಲಿ ಇದಾರಲ್ಲ ನಮ್ಮ ರಾಜ್ಯ ಮಟ್ಟದ ಇವರು ಹೊಂದಾಣಿಕೆನಲ್ಲಿ ಒಬ್ಬರಿಗೊಬ್ರು ಇಲ್ವೇ ಇಲ್ಲ. ಆದ್ರಿಂದ ಈ ಒಂದು ನಮ್ಮ ಬಿಜೆಪಿ ಪಕ್ಷ ರಾಜ್ಯ ಮಟ್ಟದಲ್ಲಿ ಬಹಳ ಗೌರವಯುತವಾಗಿ ಆಗ್ಬೇಕು ಅಂದ್ರೆ, ಇದು ಮೇಲ್ಮಟ್ಟಕ್ಕೆ ಬರಬೇಕು ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಲೀಡರ್ಸ್ ಏನಿದ್ದಾರೆ, ಜಿಲ್ಲಾ ಮಟ್ಟ ಇರ್ಬೋದು, ತಾಲೂಕ್ ಮಟ್ಟ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಅಂದ್ರೆ ಮೇಲ್ಮಟ್ಟದಲ್ಲಿರುವಂತಹ ಈ ಎಲ್ಲ ನಮ್ಮ ಏನ್ ಲೀಡರ್ಸ್ಗಳಿದ್ದಾರೆ ಒಳ್ಳೆ ಸಂದೇಶವನ್ನ ಕೆಳಗೆ ನಾವು ಕೊಡಬೇಕಾಗ್ತದೆ. ಇಲ್ಲಾರೆ ಯಾರು ಕೆಲಸ ಮಾಡಲ್ಲ. ಇವನ್ ಕಟ್ಕೊಂಡು ಹೋದ್ರೆ ನಮ್ಗೆ ಅಧಿಕಾರ ಇಲ್ಲ, ನಮ್ಗೆಲ್ಲ ಮಾನ ಮರ್ಯಾದೆ ಹೊಟ್ಟೋಗುತ್ತೆ ಅಂತ ಬೇರೆ ಪಕ್ಷಕ್ಕೆ ಹೊಟ್ಟೋಗ್ಬಿಡ್ತಾರೆ. ಈಗಾಗಲೇ ಹೊಟ್ಟೋಗಿದ್ದಾರೆ ಇವರೆಲ್ಲ ಕಚ್ಚಾಟ ನೋಡ್ಕೊಂಡು. ಅದರಿಂದ ಯೋಚನೆ ಮಾಡಿ ನಮ್ಮ ಲೀಡರ್ಸ್ಗಳು ಇದನ್ನ ಪಕ್ಷವನ್ನ ಪುನರ್ ಸ್ಥಾಪಿಸ್ಬೇಕಾಗ್ತದೆ, ಪುನಃ ಕಟ್ಟಬೇಕಾಗ್ತದೆ. ಯತ್ನಾಳ್ ಅವ್ರಿಗೆ ಇದು ಮೊದಲನೇ ಸರಿ ಏನಲ್ಲ ಅವರು ಉಚ್ಚಾಟನೆ ಮಾಡ್ತಿರೋದು ಬಿಜೆಪಿ ಪಕ್ಷ. ಆದ್ರೆ ಪದೇ ಪದೇ ಯಾಕೆ ಯತ್ನಾಳ್ ಅವರು ಎಚ್ಚೆತ್ಕೊಳ್ತಾರೆ, ಪದೇ ಯಾಕೆ ಈ ತರ ಮಾಡಿಕೊಂಡ್ರು ಅಂತ ಅನ್ಸುತ್ತೆ? ಇದು ಬಹಳ ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಹಿಂದಿನಿಂದನೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅವರು ಯಡಿಯೂರಪ್ಪನವ್ರನ್ನ ಬಹಳ ಹೀನಾಯವಾಗಿ ಅವರು ಎಲ್ಲ ಹೊರಗಡೆನೂ ಅಷ್ಟೇ, ವಿಧಾನದ ಪರಿಷತ್ಲೂ ಅಷ್ಟೇ, ವಿಧಾನಸಭೆಯಲ್ಲೂ ಅತ್ಯಂತ ಹೀನಾಯವಾದ ಮಾತುಗಳಿಂದ ಅವ್ರನ್ನ ಕಟ್ಟು ಟೀಕಿಸ್ತಾ ಇದ್ರು. ಅದು ಒಳ್ಳೇದಲ್ಲ. ಯಾಕೆ ಅವರು ವೈಯಕ್ತಿಕವಾದಂತಹ ವಿಷಯಗಳನ್ನ ರಾಜ್ಯ ಮಟ್ಟದ ಬಿಜೆಪಿ ಸರ್ಕಾರದಲ್ಲಿ ಅವ್ರು ತರಬಾರದು. ವೈಯಕ್ತಿಕ ಇದ್ರೆ ಅವರು ವೈಯಕ್ತಿಕವಾಗಿ ಅವರು ಬಗೆಹರಿಸ್ಕೊಳ್ಬೇಕೆ ಹೊರತು ಸರ್ಕಾರದ ಮಟ್ಟದಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಅವರವರೇ ಕಚ್ಚಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅದಕ್ಕಿಂತ ಡ್ಯಾಮೇಜ್ ಆಗಿರೋದು. ಯಡಿಯೂರಪ್ಪನವ್ರ ಕಾಲದಿಂದನೂ ಅವರು ವೈಯಕ್ತಿಕ ದ್ವೇಷ, ಅವ್ರ ಅಧಿಕಾರ ಅವ್ರಿಗೆ ಅಧಿಕಾರ ಇದೆ, ನನಗೂ ಬೇಕು ಅಧಿಕಾರ. ಈ ಅಧಿಕಾರದ ಲಾಲಸೆಯಿಂದ ಈ ನಮ್ಮ ಯತ್ನಾಳ್ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾನು ಅದು ಅನ್ಕೊಂಡೆ. ಬಟ್ ವಿಜಯೇಂದ್ರ ಅವರು ವೈಯಕ್ತಿಕವಾಗಿ ತಗೊಂಡು ಇದನ್ನ ಮಾಡ್ಸಿದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಸರ್. ನನಗೇನ ಹಾಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಅವರು ಸಹ ಯಾವುದೇ ರೀತಿಯಾದಂತ ಪಬ್ಲಿಕ್ ನಲ್ಲಿ ಅವ್ರನ್ನ ಅವಹೇಳನವಾಗಿ ಮಾತಾಡಿಲ್ಲ. ನಾವು ನೋಡಿದೀವಲ್ಲ, ಸುಮಾರು 6-7 ತಿಂಗಳಿಂದನೂ ಅವರು ಅಧ್ಯಕ್ಷರಾದಾಗಿಂದನೂ ನಾವು ನೋಡಿದೀವಿ. ಯಾವುದೇ ರೀತಿಯಾದಂತಹ ಒಂದು ಅವಹೇಳನಕಾರಿಯಾದಂತಹ ಮಾತುಗಳನ್ನ ಅವ್ರ ಬಗ್ಗೆ ಅವ್ರು ಆಡಿಲ್ಲ. ಅವರೇ ಆಡಿದ್ದಾರೆ ಹೊರತು ಯತ್ನಾಳ್ ಅವರೇ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಹೊರತು ಖಂಡಿತವಾಗ್ಲೂ ಯಾವುದೇ ರೀತಿ ಅವಮಾನ ಆಗುವಂತ ಮಾತನ್ನ ಹೇಳಿಕೆಯನ್ನ ಖಂಡಿತವಾಗ್ಲೂ ಕೊಟ್ಟಿಲ್ಲ. ಅವರು ಬಹಳ ನಾಜೂಕಾಗಿ ಇದನ್ನ ಸರಿಪಡಿಸ್ಬೇಕು ಅನ್ನುವಂತ ವಿಷಯದಲ್ಲಿ ಎಲ್ರೂ ಒಂದು ತೆಗೆದುಕೊಂಡು ಹೋಗ್ತಾ ಇದ್ರು, ಒಗ್ಗೂಡಿ ತೆಗೆದುಕೊಂಡು ಹೋಗ್ತಿದ್ರು. ಆದ್ರೆ ಅವರು ಏನೇ ಮಾಡಿದ್ರು ಇವ್ರ ಜೊತೆ ಸೇರಕ್ ಇಷ್ಟಪಡಲಿಲ್ಲ. ಅವರೇ ಒಂದು ಗುಂಪು ಮಾಡ್ಕೊಂಡ್ಬಿಟ್ರು. ಗುಂಪು ಮಾಡಿ ಒಂದು 7-8 ಜನ ಸೇರ್ಕೊಂಡು ಇವ್ರ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಏನು ಹುರುಳಿಲ್ಲ ಅನ್ಕೋತೀನಿ. ಮತ್ತೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಮಾಡಬಾರ್ದು. ಅವ್ರು ವೈಯಕ್ತಿಕವಾಗಿ ಏನೇ ಇರಲಿ, ವೈಯಕ್ತಿಕ ಪಬ್ಲಿಕ್ ಆಗಿ ಹೇಳಿಕೆ ಕೊಡೋದು ಮಾಡೋದು ಅವೆಲ್ಲ ಮಾಡೋದ್ರಿಂದ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ ಇದು.
ಬಿಜೆಪಿ ಪಕ್ಷ ಬಂದ್ಬಿಟ್ಟು ನಮ್ಮ ರಾಜ್ಯದ ವಿರೋಧ ಪಕ್ಷ ಇವಾಗ. ಸೊ ವಿರೋಧ ಪಕ್ಷವಾಗಿ ಇವಾಗ ಏನೇನ್ ಕೆಲಸಗಳು ನಡೀತಾ ಇದೆ, ಏನೇನ್ ಕೆಲಸಗಳನ್ನ ನಡೀತಾ ಇಲ್ಲ ಅಂತ ಹೇಳಿ ಧ್ವನಿ ಎತ್ತು ಇವಾಗ ಮಾತಾಡುವಂತದ್ದು ಬಿಜೆಪಿ ಪಕ್ಷದ್ದು. ಬಟ್ ಅವ್ರು ಮಾಡ್ತಿರುವಂತ ಕೆಲಸಗಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಏನ್ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದೆ, ನಿಜವಾಗ್ಲೂ ಅಂತ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಿಲ್ಲ. ಮತ್ತೆ ಏನ್ ಆಡಳಿತ ಪಕ್ಷ ಏನಿದೆ ಅದ್ರ ಮೇಲೆ ಸರಿಯಾಗಿ ಅವರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಅವರು ನಿಜವಾಗ್ಲೂ ವಿಧಾನ ಪರಿಷತ್ನಲ್ಲಿ ಒಂದಿಬ್ರು ಕೇಳ್ತಾ ಇದಾರೆ ಹೊರತು ಬಾಕಿಯವರೆಲ್ಲ ಮೌನವಾಗಿದ್ದಾರೆ. ಒಬ್ರ ಮೇಲೆ ಒಬ್ರು ಕಾಂಗ್ರೆಸ್ ಪರವಾಗೇ ಮಾತಾಡ್ತಾ ಇದ್ದಾರೆ, ಇನ್ನೊಬ್ರು ಬಿಜೆಪಿ ಪರವಾಗಿ ಮಾತಾಡ್ತಾರೆ, ಇನ್ನೊಬ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿಗಳನ್ನ ಇಟ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಮಗ್ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಖಂಡಿತವಾಗ್ಲೂ ಇದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇವರು ಬೇಕಾದಂಗೆ ಇವರು ವಿಧಾನಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಯಾರು ಹೋಗ್ತಾ ಇಲ್ಲ. ಇದು ಬಹಳ ಶೋಚನೀಯವಾದಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಮೊದ್ಲು ಹೇಳದ್ದು, ಅತ್ಯಂತ ಶೋಚನೀಯವಾದಂತಹ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಇವರು ಕೆಲಸವನ್ನೇ ಮಾಡ್ತಿಲ್ಲ ಸರಿಯಾಗಿ. ನಾನು ಹೇಳ್ತೇನಲ್ಲ, ಕೆಲಸನೇ ಮಾಡ್ತಾ ಇಲ್ಲ. ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಒಂದು ಪ್ರಶ್ನೆ ಇಟ್ಟ ಮೇಲೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಲ್ಲ, ಎಲ್ಲೂ ಹೋಗ್ತಾ ಇದಾರೆ, ಏನೂ ಇಲ್ಲ, ಸುಮ್ಗಾಗ್ಬಿಡ್ತಾರೆ. ಒಂದು 2-3 ಜನ ಮಾತಾಡ್ತಾ ಇದ್ದಾರೆ ಹೊರತು ಎರಡು ಕಡೆನೂ ಬಾಕಿಯವರೆಲ್ಲ ನಿಷ್ಕ್ರಿಯರಾಗಿದ್ದಾರೆ. ಒಬ್ರು ಪ್ರಶ್ನೆ ಕೇಳಕ್ಕೆ ಅವರು ಮೊನ್ನೆ ಒಂದಾಯ್ತು, ಪಬ್ಲಿಕ್ ಆಗಿ ನಮ್ಮ ಬೆಂಗಳೂರಿನ MLA ಅವರು ಪ್ರಶ್ನೆ ಕೇಳಲ್ಲ, ಅಶೋಕ್ರವ್ರ ಬಗ್ಗೆ ಮಾತಾಡಿದ್ರು. ನೀವು ಪ್ರಶ್ನೆ ಕೇಳೇ ಇಲ್ಲ ಅಂತ, ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ನೀವು ಕೇಳಿಲ್ಲ ಅಂತ. ತಪ್ಪಲ್ವಾ ಅದು? ಒಬ್ಬ ವಿರೋಧ ಪಕ್ಷದ ನಾಯಕರಾಗಿದ್ಕೊಂಡು ಅದನ್ನ ಎತ್ತಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಇವರು ಅಲ್ಲಿ ಎತ್ತಾರೆ ಪ್ರಶ್ನೆನ. ಇದು ಬಹಳ ನಿಜವಾಗ್ಲೂ ಅದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಆ ರೀತಿ ಆಗ್ಬಿಟ್ಟಿದೆ ಇವಾಗ. ಬೀಟ್ ಪ್ಲಸ್ ಕರ್ನಾಟಕ.